ಬಾಡಿ ಕ್ಯಾಮೆರಾ ಆನ್ ಇದೆಯಾ? ಎಲ್ಲ ಲೈಟ್ ಕಾಣಿಸ್ತಾ ಇಲ್ಲ. ಆನ್ ಇದೆಯಾ ಸರ್? ಎಲ್ಲ ಲೈಟ್ ಕಾಣಿಸ್ತಾ ಇಲ್ಲ. ಗಟ್ಲೆಯಿಂದ ಇಲ್ಲಿ ಇದೆ ರೀತಿ ಒಂದ್ ನಿಮಿಷ ಯಾರು ಒಂದ್ ನಿಮಿಷ 7 ಗಂಟೆ ಕೇಳಪ್ಪ. ಅವ್ರಿಗೆ ಗೊತ್ತು ಅದು ಅವ್ರಿಗೆ ಏನ್ ಸಮಸ್ಯೆ ಏನು ಅನ್ನೋದ ಯಾವ ತರ ಬಗೆಹರಿಸೋದು ಎಲ್ಲಾ ಚೆನ್ನಾಗ್ ಗೊತ್ತಿದೆ ಸರ್. ತಗೊಳ್ಳಿ ಸರ್. ಸಾರ್ವಜನಿಕರಿಗೆ ಏನ್ ನನ್ನ ಕೈ ಸಹಾಯ ಆಗುತ್ತೆ ಅದನ್ನ ನಾನು ಮಾಡಕ್ ನಾನು ತಯಾರು. ಅರ್ಥ ಆಯ್ತಾ? ಅದನ್ನ ಬೇರೆಯವ್ರು ಏನೇನೋ ಮಾಡ್ಬಿಟ್ಟು ಏನೇನೋ ಹೇಳ್ತಾರಲ್ಲ ಅದನ್ನ ಈ ಪ್ರಶ್ನೆ ಅವ್ರಿಗೆ ಕೇಳಬೇಡ, ನನಗೆ ಕೇಳಬೇಡ. ಬೆಳಿಗ್ಗೆ ನಮ್ಗೆ ಕಾಲ್ ಬಂತು. ಬೆಳಿಗ್ಗೆ ಸಾಧಾರಣ 5:30 ಫಸ್ಟ್ ಕಾಲ್ ಬಂತು. 2 ಗಂಟೆಯಿಂದ ರಾತ್ರಿ ಇಲ್ಲಿ ಆಲ್ಮೋಸ್ಟ್ ಮಲ್ಕೊಂಡೇ ಬಿಟ್ಟಿದ್ದಾರೆ ಕೆಲವರು. ಇದೆಲ್ಲ ಚಾಪೆ ಹಾಕೊಂಡು 2 ಗಂಟೆಯಿಂದ ಕಾಯ್ತಾ ಇದೀವಿ. ಸುಮಾರು 150 ಜನ ಇದಾರೆ ಅಂತ ನನಗೆ ಬೆಳಿಗ್ಗೆ ಫೋನ್ ಬಂತು. ಆಮೇಲೆ 6:30 7 ಗಂಟೆಗೆ ಮತ್ತೊಮ್ಮೆ ಫೋನ್ ಬಂತು. ಇನ್ನು ಬಾಗಿಲು ತೆಗ್ದಿಲ್ಲ, ಅಲ್ಲ ತೆಗಿಯಕ್ಕೆ 7 ಗಂಟೆ ಟೈಮ್ ಅವ್ರದ್ದು, ತೆಗಿಯಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ. ಮತ್ತೆ ಹೇಳಿದ್ರು ಸರ್ ಇನ್ನೊಂದು 50 ಜನ ಸೇರ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಸಾಧಾರಣ 150-175 ಜನ ಇದ್ದಾರೆ ಅಂತ ಹೇಳಿದ್ರು. ಬೆಳಗಿಂದ ಕಾಯಿಸ್ತಾ ಇದ್ದಾರೆ. ನಮ್ಮಲ್ಲಿ ಅನ್ನಭಾಗ್ಯ ಯೋಜನೆ ಇದೆ. ಇದು ಯಾವ ತರ ನಡಿಬೇಕು? ಒಂದ್ ದಿವಸ ಒಂದು 50 ಜನ ಬಂದ್ರೆ ಆರಾಮಾಗಿ ತಗೊಂಡೋಗ್ಬೋದು. ಇವ್ರು ಏನ್ ಮಾಡ್ತಾರೆ ನೋಡಿ, ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಅಂಗಡಿ ಓಪನ್ ಇಲ್ಲ. ಇವರಿಗೆಲ್ಲ ಭಯ. ಯಾಕಂದ್ರೆ ಇವ್ರು ಏನ್ ಮಾಡಿರ್ತಾರೆ ಸಿಸ್ಟಮ್, ಬಯೋಮೆಟ್ರಿಕ್ ತಗೊಳ್ಳೋದು, ಒಂದು ಟೋಕನ್ ಕೊಡೋದು, ಆಮೇಲೆ ಬನ್ನಿ ಅಂತ ಹೇಳೋದು, ಆಮೇಲೆ ಸ್ಟಾಕ್ ಖಾಲಿ ಆಯ್ತು ಅಂತ ಹೇಳೋದು. ನಮ್ಗೆ ಬೇಕಾದಷ್ಟು ಇದ್ದ ವಿಚಾರಗಳು ಗೊತ್ತಿದೆ. ಇದೆಲ್ಲ ಆಕ್ಚುಲಿ ಪೊಲೀಸರು ತಡಿಬೇಕು ಸರ್. ಇದು ಏನಾಗ್ತಾ ಇದೆ, ಚೀಟಿಂಗು. ಈಗ ನೀವೇನ್ ಹೇಳ್ತಾರ ತಕ್ಷಣ ಗೊತ್ತು. ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಇದೆ, ಫುಡ್ ಡಿಪಾರ್ಟ್ಮೆಂಟ್ ಇದೆ, ಎಲ್ಲ ಕತೆ ಹೇಳಕ್ ಶುರು ಮಾಡ್ತಾರೆ. ನಾವು ಎಲ್ಲ ಕಡೆ ನೋಡಿರೋದು. ನಿಮ್ ಜವಾಬ್ದಾರಿ ಏನಂಗಾದ್ರೆ ಇದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಪಬ್ಲಿಕ್ ಸರ್ವೆಂಟ್ 365 ಕೆಳಗಡೆ 10 ವರ್ಷ ಶಿಕ್ಷೆ ಇರುವಂತ ಇದು ಗೊತ್ತಿಲ್ಲ ಇವರಿಗೆ. ಒಂದ್ ನಿಮಿಷ ಬರಕ್ಕೆ ಮಾತಾಡ್ಲೇ ಇಲ್ಲ, ಎಲ್ಲ ನೀವೇ ಹೇಳ್ತೀರಾ. ಮತ್ತೆ ಮಾತಾಡಕ್ ಬಿಡ್ತೀನಿ ನೋಡಿ. ಈಗ ರೈಟಿಂಗ್ ಇಲ್ಲಿ ಏನಿದೆ ಅದನ್ನ ಸರ್, ನಮ್ಮಲ್ಲ ಕೆಲಸ ಸರ್. ಇದು ಕೊಡಿ, ಇದು ಕೆಲಸ ಕೊಡಿ. ಅದಕ್ಕೆ ಏನ್ ಆಕ್ಷನ್ ತಗೋಬೇಕು ನಾವು ತಗೋತೀವಿ. ನೀವು ತಗೊಳಲ್ಲ ಅಂತ ಹೇಳಿದ್ನಾ? ನೀವು ರೈಟಿಂಗ್ ಅಲ್ಲಿ ತಗೊಂಡು ಏನ್ ಮಾಡ್ತೀರಾ? ಒಂದು ಹಿಂಬರ ಕೊಡ್ತೀರಾ? ಇದು ನಮ್ಗೆ ಸಂಬಂಧ. ರೈಟಿಂಗ್ ಅಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದೆ? ರೈಟಿಂಗ್ ಅಲ್ಲಿ ನನಗಿಲ್ಲ ಸ್ವಾಮಿ ಸಮಸ್ಯೆ. ನನ್ಗೇನ್ ಸಮಸ್ಯೆ ಇದೆ? ನಾನು ಆರಾಮಿದ್ದೀನಿ ಸಾಹೇಬ್ರೆ. ನಾನು ಆಫೀಸ್ ಕೆಲಸಕ್ಕೆ 10 ಗಂಟೆಗೆ ಹೋಗ್ಬೇಕು. ನಾನು ಆರಾಮಿದ್ದೀನಿ. ನಾನು ಹೇಳಿದ್ ನೀವು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅಂತ ನೀವು ಮಾಡ್ತಾ ಇರೋದು ಒಳ್ಳೇದು. ಇಲ್ಲ ಅಂತ ನಾವ್ ಹೇಳ್ತಾ ಇಲ್ವಲ್ಲ. ಸರಿ, ನಮ್ಮ ಹತ್ರ ಯಾಕೆ ದೂರ ಕೇಳ್ತೀರಾ ಸಾಹೇಬ್ರೆ? ಇವಾಗ ಆಯ್ತು, ಬರ್ಕೊಳ್ಳಿ. ಅಲ್ಲ ಬರ್ಕೊಳ್ಳಿ ಅಲ್ಲ. ಒಂದು ತಿಳ್ಕೊಳ್ಳಿ, ಸಾರ್ವಜನಿಕ ತೊಂದರೆ ಅಲ್ಲ, ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಾ ಇದೆ. ನೀವೇ ಒಂದು ಸುಮೋಟ ಕೇಸ್ ಹಾಕ್ಬಿಟ್ಟಿದ್ದ. ಒಂದ್ ನಿಮಿಷ ಇರಪ್ಪ. ಇದು ಸಿವಿಲ್ ಅಲ್ಲಿ ಅದು ಏನ್ ಮಾಡ್ಬೇಕು ಅನ್ನೋದು ಸಾಹೇಬ್ರಿಗೆ ಚೆನ್ನಾಗ್ ಗೊತ್ತಿದೆ. ಅದು ನನಗಿಂತ ಹೇಳೋದಲ್ಲ, ನಮ್ಗಿಂತ ಫಸ್ಟ್ ಅವ್ರಿಗೆ ಏನೇನಿದೆ ಅನ್ನೋದು ಅವ್ರಿಗೆ ನಮ್ಗಿಂತ ಬಹಳ ತಿಳುವಳಿಕೆ ಇದೆ. ಅವ್ರಿಗೆ ಗೊತ್ತು. ಸುಬ್ರಹ್ಮಣ್ಯಪುರದಲ್ಲೂ ಇದೆ, ಕೊಡಗುಡಿಲೂ ಅವ್ರಿಗೆ ಗೊತ್ತು. ಅವ್ರಿಗೆ ಗೊತ್ತು ನಮ್ಮ ಬಗ್ಗೆ ಏನು ಅನ್ನೋದು ಗೊತ್ತು. ಅವ್ರ ಅದಕ್ಕೆ ಏನು ಮಾತಾಡ್ತಾ ಇಲ್ಲ. ಅರ್ಥ ಆಯ್ತಾ? ಗಟ್ಲೆಯಿಂದ ಇಲ್ಲಿ ಇದೆ ರೀತಿ ತೊಂದರೆ. ಒಂದ್ ನಿಮಿಷ ಕೇಳ. ಯಾರು ನೀವೇ ಒಂದು ಒಂದ್ ನಿಮಿಷ 7 ಗಂಟೆ ಕೇಳಪ್ಪ. ಅವ್ರಿಗೆ ಗೊತ್ತು. ಅದು ಕೇಳಬೇಡ. ಅವ್ರಿಗೆ ಏನ್ ಸಮಸ್ಯೆ ಏನು ಅನ್ನೋದ ಯಾವ ತರ ಬಗೆಹರಿಸೋದು ಎಲ್ಲಾ ಚೆನ್ನಾಗ್ ಗೊತ್ತಿದೆ. ಅದಕ್ಕೆ ನಾನು ಹೇಳೋದು, ಇವಾಗ ಇದನ್ನ ಮಾಡೋದಕ್ಕೆ ಇವ್ರು ಮಾಡೋ ತಪ್ಪು ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳೋದಿಲ್ಲ ಸರ್. ನಿಮ್ಮ ಹೆಸರು ಗೊತ್ತಾಗ್ಬೇಕು. ತಗೊಳ್ಳಿ ಸರ್, ತಗೊಳ್ಳಿ ಸರ್. ನಿಮ್ಗೆ ಗೊತ್ತಿಲ್ವಾ? ಸಿದ್ದರಾಜು MC ಕೆಳಗಡೆ ಇಟ್ಕೊಳ್ಳಿ. ಬಾಡಿ ಕ್ಯಾಮೆರಾ ಆನ್ ಇದೆಯಾ? ಎಲ್ಲ ಲೈಟ್ ಕಾಣಿಸ್ತಾ ಇಲ್ಲ. ಆನ್ ಇದೆಯಾ ಸರ್? ಎಲ್ಲ ಲೈಟ್ ಕಾಣಿಸ್ತಾ ಇಲ್ಲ. ಅಲ್ಲ, ಕಂಪ್ಲೇಂಟ್ ನೀವು ಹಾಕಿದ್ಮೇಲೆ ನಾವು ಆನ್ ಮಾಡಿದ್ರೆ ಇರಕಾಯ್ತದ? ಆನ್ ಮಾಡದೆ ಇರಕ್ಕಾಗತ್ತಾ? ಮತ್ತೆ ಹೋಗಿ ಅಲ್ಲಿ ಇದು ಮರಾಠಿ ಅನ್ನೋರು ಇದ್ರು ಎಲ್ಲ ಹೊಡೆದು ಬಿಟ್ರು 4 ಜನರಿಗೆ ಅಂತ ಹೇಳಿ. ನೀವೇ ಬೇಕಾದ್ರೆ ಸುಮೋಟ ಕೇಸ್ ನನ್ನ ಮೇಲೆ ಹಾಕ್ತೀರಾ? ಅಲ್ಲ, ಗೊತ್ತು. ವಿಡಿಯೋ ನಿಮ್ಗೆ ಲೆಕ್ಕಕ್ಕಿಲ್ಲ. ಅಲ್ಲಲ್ಲ, ಮಾಡಿದವ್ರಿಗೆ ಹೇಳ್ಬೇಕದು. ನಡೆಯೋದು ಹೇಳ್ತಾ ಇದ್ದೀನಿ. ನಿಮ್ಗೆ ಬೇಕಾ ಲೆಕ್ಕಗಳು? ನಿನ್ನೆ ಕಲ್ಲಗಡಪುರ ಲೈವ್ ನೋಡಿ, ಅದ್ರಲ್ಲಿ ಹೇಳಿದ್ವಿ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಗೊತ್ತಿರೋ ವಿಷಯ ನಿಮ್ಗೆ ನಾವು ಹೇಳುವಂಗಿಲ್ಲ ಜಾಸ್ತಿ. ನಿಮ್ಗೆ ಗೊತ್ತಿದೆ. ನಿಮ್ಮ ಕಷ್ಟಗಳು ಏನು? ಈಗ ಸುಮೋಟೋ ಕೇಸ್ ತಗೋಬೇಕಿತ್ತು. ಸಾರ್ವಜನಿಕರಿಗೆ ಮೋಸ ಆಗ್ತಾ ಇದೆ. ಒಬ್ರಿಗಿಬ್ರಿಗಲ್ಲ, ಇಷ್ಟು ಜನರಿಗೆ ಮೋಸ ಆಗ್ತಾ ಇದೆ. ಒಬ್ರಿಗಾದ್ರೂ ನೀವು ಕೇಳಿ, ಯಾರಿಗಾದ್ರು ಇದ್ ಮಾಡ್ಬಿಟ್ಟು ನಿಮ್ಗೆ ಲಾಸ್ಟ್ ಅಂತ ಎಷ್ಟು ಕೊಟ್ರು, ಎಷ್ಟು ಕೊಡ್ಬೇಕಿತ್ತು ಕೇಳಿ. ಒಬ್ಬ ನನ್ಗೆ ಸರಿಯಾಗಿ ಕೊಟ್ಟಿದ್ದಾನಂತ ಹೇಳಿ. ಒಬ್ಬ ನಾನು ಚಾಲೆಂಜ್ ಕಟ್ತೀನಿ. ಇಲ್ಲ ಅಂದ್ರೆ ನಾನು ಈ ಅಭಿಯಾನ ಮಾಡ್ತಾ ಇದೀವಲ್ಲ, ಅನ್ನಭಾಗ್ಯದ ಅಭಿಯಾನ, ನಾನು ಇವತ್ತೇ ನಿಮ್ಮ ಮುಂದೆ ನಾನು ಟಿ ಶರ್ಟ್ ಬಿಟ್ಬಿಟ್ಟು ನಾನು ಹೋಗ್ತೀನಿ. ಯಾರಾದ್ರೂ ಒಂದ್ 5 ಜನ ನನ್ಗೇನಾದ್ರು ನಮ್ಗೆ ಸರಿಯಾಗಿ ಕೊಟ್ಟಿದೆ ಅಂತ ಹೇಳಿ. ನಾನೇನೋ ಇಲ್ಲೇ ಪಕ್ಕದಲ್ಲೇ ಇದ್ದವನು, ಸುಬ್ರಹ್ಮಣ್ಯಪುರದಲ್ಲಿ ಇದ್ದನು, ಕೋಣಕುಂಟೆಯಲ್ಲಿ ಇದ್ದನು. ಅರ್ಥ ಆಯ್ತಾ? ನಾವ್ ಅವ್ರನ್ನ ಇವತ್ತಿಂದ ನಾವು ನೋಡ್ತಾ ಇಲ್ಲ. ನಮ್ ಬಗ್ಗೆ ಅವ್ರಿಗೆ ಗೊತ್ತಿದೆ ಹೆಂಗ್ ಮಾಡ್ತಾರೆ ಏನು ಅನ್ನೋದು. ಅರ್ಥ ಆಯ್ತಾ? ಅದು ಯಾರೋ ಉಲ್ಟಾ ಮಾಡ್ತಾರಲ್ಲ ಅವ್ರನ್ನ ಕೇಳ್ಬೇಕು. ನೋಡಿ, ಅವ್ರು ಏನ್ ಮಾಡ್ತಾರೆ, ನೀವೇನ್ ಮಾಡ್ತಾರೆ ಅದಲ್ಲ. ಅದು ತೊಂದರೆ ಆಗ್ತದೆ. ಅದ್ರ ಒಂದ್ ನಿಮಿಷ ನಾನು ನಿನ್ಗೆ ಹೇಳೋದು ಅರ್ಥ ಅಲ್ಲಡ. ನನ್ ಸಾರ್ವಜನಿಕರಿಗೆ ಏನ್ ನನ್ನ ಕೈ ಸಹಾಯ ಆಗುತ್ತೆ ಅದನ್ನ ನಾನು ಮಾಡಕ್ ನಾನು ತಯಾರು. ಅರ್ಥ ಆಯ್ತಾ? ಅದನ್ನ ಬೇರೆಯವ್ರು ಏನೇನೋ ಮಾಡ್ಬಿಟ್ಟು ಏನೇನೋ ಹೇಳ್ತಾರಲ್ಲ, ಅದನ್ನ ಈ ಪ್ರಶ್ನೆ ಅವ್ರಿಗೆ ಕೇಳೋದು, ನನಗ್ ಕೇಳಬೇಡದು.
ಒಂದೇ ಒಂದು ನಿಮಿಷ. ನಿಮ್ಗೆ ಕೇಳ್ಬಾರ್ದು, ಇನ್ ಯಾರು ಕೇಳ್ಬೇಕು? ಅಲ್ಲ, ಒಂದ್ ನಿಮಿಷ. ಇವಾಗ ಸಾರ್ವಜನಿಕರಿಗೋಸ್ಕರ ಒಂದ್ ನಿಮಿಷ ತಾನೇ ಇರೋದು. ಕೇಳಪ್ಪ. ಆರಕ್ಷಕರು ಏನ್ ಒಂದ್ ನಿಮಿಷ ನಾನು ಏನ್ ಹೇಳ್ದೆ, ನಾನೀಗ ಏನ್ ಹೇಳ್ದೆ, ನನ್ನ ಕೈಲಿ ಏನ್ ಕೆಲಸ ಆಗುತ್ತೆ ಅದನ್ನ ನಾನು ಮಾಡಕ್ ತಯಾರು ಅಂತ ನಾನು ಹೇಳಿದ್ದೀನಿ. ಸರಿ, ಫೋನ್ ಮಾಡಿ. ಅರ್ಥ ಆಯ್ತಾ? ಇನ್ಸ್ಪೆಕ್ಟರ್ ಫೋನ್ ಮಾಡಿ. ತಿರ್ಗ ಅದನ್ನ ಮೊದ್ಲು 2-3 ಸಲ ಕೊಟ್ಟಿದ್ದು ಅದಕ್ಕೆ ಏನ್ ಮಾಡಿದೀರಿ ಅಂತ ಕೇಳಿದ್ರೆ ಅದಕ್ಕೆ ನನಗೆ ಏನಾರು ಗೊತ್ತಾಗುತ್ತೆ. ಕಾನೂನು ರೀತಿಯಲ್ಲಿ ಆಫ್ ಮಾಡ್ತೀನಿ. ಈಗ ಇನ್ಸ್ಪೆಕ್ಟರ್ ಫೋನ್ ಮಾಡಿ, ಈ ತರ ಇಲ್ಲಿ ಇಷ್ಟು ಜನ, ನೀವು ಒಂದ್ 4 ಜನ ಹೇಗೋ ಆನ್ ಇದೆಯಲ್ಲ ಇದು. ಆಯ್ತು ಇರಪ್ಪ. ಅಲ್ಲ, ಇದು ಹೇಗೋ ಆನ್ ಇದೆಯಲ್ಲ. ಸುವಮೊಟೋ ಕೇಸ್ ದಾಖಲಿಸಿ ಯಾರು ಬೇಡ ಅಂದವ್ರು? ಇದು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ 365 ಕೆಳಗಡೆ ಬರುತ್ತೆ. ಇವ್ರು ಮಾಡ್ತಾ ಇರೋ ಅಪರಾಧ ಯಾರಿಗಾರು ಗೊತ್ತಿದ್ಯಾ? 10 ವರ್ಷ ಶಿಕ್ಷೆ ಇದೆ ಇವರಿಗೆ. ಎಲ್ಲಾ ಮ್ಯಾನೇಜ್ ಮಾಡ್ತಾರೆ, ಎಲ್ರನ್ನೂ ಮ್ಯಾನೇಜ್ ಮಾಡ್ತಾರೆ.